ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರ ಕಾರ್ಯವೈಖರಿಗೆ ಅರಸೀಕೆರೆ ಪಟ್ಟಣದ ಬಾಬಾ ಸಾಬ್ ಕಾಲೋನಿಯ ನಿವಾಸಿಗಳು ಶಾಸಕರೇ ಎಲ್ಲಿದ್ದೀರೆಂದು ಪ್ರಶ್ನಿಸುವ ಪೋಸ್ಟರ್ ಅಂಟಿಸುವ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಮಳೆಯಿಂದ ಬಡಾವಣೆಯ ಅನೇಕ ಮನೆಗಳು ಬಿದ್ದು ಹೋಗಿದ್ದು, ಚರಂಡಿಗಳಲ್ಲಿ ಮಣ್ಣು ತುಂಬಿಕೊಂಡು ಕೊಳಚೆ ನೀರು ಹರಿಯುತ್ತಿಲ್ಲ. ಅತಿಯಾದ ಶೀತದಿಂದ ವಾಸದ ಮನೆಯ ಗೋಡೆಗಳು ಬಿರುಕು ಬಿಟ್ಟಿವೆ. ಸೊಳ್ಳೆಗಳ ಕಾಟದಿಂದ ಡೆಂಗ್ಯೂ ಜ್ವರ ಸೇರಿ ಹಲವು ಕಾಯಿಲೆಗಳಿಂದ ಕಾಲೋನಿಯ ಹಲವು ಜನರು ಬಾಧಿತರಾಗಿದ್ದಾರೆ. ಸರಿಯಾದ ಚರಂಡಿ ರಸ್ತೆ ಇಲ್ಲದೆ ನಿವಾಸಿಗಳು ಪರದಾಡ್ತಿದ್ದಾರೆ. ಕೆಲ ವರ್ಷಗಳ ಹಿಂದೆ ಅರಸೀಕೆರೆ ನಗರದಲ್ಲಿನ ಮುಸ್ಲಿಂ ಮೊಹಲ್ಲಗಳಿಗೆ ಶಾಸಕರು ಭೇಟಿ ನೀಡಿದ್ರು. ಕಾಲೋನಿಯ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ರು. ಸಮಸ್ಯೆಗಳು ಉಲ್ಬಣಗೊಂಡರೂ ಶಾಸಕ ಕೆಎಂ ಶಿವಲಿಂಗೇಗೌಡ ಸ್ಪಂದಿಸದ ಹಿನ್ನೆಲೆಯಲ್ಲಿ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿ ಪೋಸ್ಟರ್ ಅಂಟಿಸಿದ್ದಾರೆ. 1 ವರ್ಷಕ್ಕೆ 1 ಬಾರಿಯಾದರೂ ಭೇಟಿ ಕೊಟ್ಟಿದ್ದೀರಾ? ನೀವು ಮತ ಕೊಟ್ಟವರು ಸತ್ತಿದ್ದಾರೆ ಇಲ್ಲ ಬದುಕಿದ್ದಾರೆ ಅಂತ ನೋಡಿ ಎಂದು ಕಟಕಿ ಆಡಿದ್ದಾರೆ. ಡೆಂಗಿ ಜ್ವರ ಬೇರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ, ಜ್ವರ ಬೇರೆ, ಒಂದೊಂದು ತಿಂಗಳು ಜ್ವರ ಕಮ್ಮಿ ಆಗ್ತಾ ಇಲ್ಲ. ಯಾರಾದ್ರೂ ಬಂದು ಸ್ವಲ್ಪ ಇದು ನಮಗೆ ಚರಂಡಿ ಒಂದು ಕ್ಲೀನ್ ಮಾಡಿಕೊಟ್ಬಿಟ್ರೆ ಸಾಕು ಸರ್. ಎಲ್ಲಿದ್ದೀರಾ ನೋಡಿ ಸರ್, ಯಾರು ಇಲ್ಲಿ ಬಂದು ನೋಡೋರಿಲ್ಲ, ಕೇಳೋರಿಲ್ಲ. ನಾವು ತುಂಬಾ ಜನಕ್ಕೆ ಹೇಳಿ ಸಾಕಾಗಿದ್ದೀವಿ ಸರ್. ತುಂಬಾ ವರ್ಷದಿಂದ ಚರಂಡಿಗಳು ಹಿಂಗ್ ಬಿದ್ದಿದ್ದಾವೆ ಸರ್. ಬಂದು ನಮಗೆ ಸಹಾಯ ಮಾಡಿ ಚರಂಡಿಗಳು ಕ್ಲೀನ್ ಮಾಡಿಕೊಟ್ರೆ ತುಂಬಾ ಸಹಾಯ ಆಗುತ್ತೆ ಸರ್. ತುಂಬಾ ಮಕ್ಕಳಿದ್ದಾವೆ ಸರ್. ನೋಡ್ರಿ ಸರ್, ಈಗ ಜ್ವರ ಬೇರೆ ಹರಡ್ತಾ ಇದೆ. ಯಾರು ಕೌನ್ಸಿಲರು ಯಾರು ಬರೋರಿಲ್ಲ ಸರ್, ನೋಡೋರು ಇಲ್ಲ. ತಿಂಗಳು 2 ತಿಂಗಳು ಆದ್ರೂ ಚರಂಡಿ ಬೀದಿಯಲ್ಲಿ ಯಾರಿಗೂ ಕರ್ಕೊಂಡ್ ಬರಕ್ಕಿಲ್ಲ. ಗುಡ್ಲು ಇತ್ತಲ್ಲ, ಗುಡ್ಲು ಮನೆ ಯಾವುದು RCC ಮನೆ ಇಲ್ಲ ಇಲ್ಲಿ. ಏನು ಮಾಡಿಲ್ಲ ಈ ಬೀದಿಯಲ್ಲಿ. ಬಡವ್ರು ಹಂಗೆ ಇದ್ದಾರೆ. ಏನು ಮಾಡ್ತಿದ್ದಾರೆ? ಕೂಲಿ ಮಾಡಬೇಕು, ತಿನ್ಬೇಕು. ಒಂದು ಸೈಟ್ ಕೊಟ್ಟಿಲ್ಲ, ಒಂದು ಮನೆ ಕೊಟ್ಟಿಲ್ಲ. ಏನು ಸಮಸ್ಯೆ ಏನಾಗಿದೆ? ಅಲ್ಲಿ ಮನೆ ಕಟ್ಕೊಂಡು ಸುಮ್ಮನೆ ಇಟ್ಕೊಂಡಾರೆ. ಕೊಡ್ತೀವಿ ಅಂತ ಏನು ಕೊಟ್ಟಾರೆ? ನಾವೇನೋ ನ್ಯಾಯದಿಂದ ಓಟ್ ಹಾಕ್ತೀವಿ, ಅವ್ರು ನ್ಯಾಯ ಇಲ್ಲ, ಅವ್ರ ಅನ್ಯಾಯ.